ಪ್ರಾಣಿ ಸೋಷಿಯಲ್ ಮೀಡಿಯಾವನ್ನ ಬಳಸ್ತಾ ಇದೆ. ಗ್ರಹಚಾರ ಕೆಟ್ರೆ ನಾವು ರೋಡ್ ಸೈಡ್ ಅಲ್ಲಿ ನಿಂತಿದ್ರು ಸತ್ತು ಹೋಗ್ಬೇಕಾಗುತ್ತೆ. ಒಂದೊಂದು ಅಪಘಾತ ಕೂಡ ಬೆಚ್ಚಿ ಬೀಳಿಸುತ್ತೆ. ಆ ಸಿಚುವೇಶನ್ ಅನ್ನು ನಾವು ಈ ಗ್ರಾಫಿಕ್ಸ್ ಅಲ್ಲಿ ತೋರಿಸ್ತಾ ಇರೋದು. ಸಭಾನಾಯಕರು ಮೊದಲಿಗೆ ಅಭಿಪ್ರಾಯವನ್ನು ತಿಳಿಸಬೇಕು ಅಂತ ಸೂಚನೆ ಮಾಡ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ವಿಶ್ವಾಸಮತವನ್ನ ಮಂಡಿಸಬೇಕು ಅಂತಕ್ಕಂಥದ್ದು ಈಗಾಗಲೇ ನಿರ್ಧಾರ ಮಾಡಿದ್ದೇನೆ. ಕುತೂಹಲದ ಮೇಲೆ ಕುತೂಹಲ ಸಾಕಷ್ಟು ಗರಿಗೆದರ್ತಾ ಇದೆ. ರಾಜ್ಯ ರಾಜಕೀಯ ಏನಾಗುತ್ತೆ, ಯಾವ ಶಾಸಕ ಏನ್ ನಿರ್ಧಾರವನ್ನ ಕೈಗೊಳ್ತಾರೆ, ರಾಜೀನಾಮೆ ಕೊಟ್ಟಿರುವಂತಹ ಶಾಸಕರು ತಮ್ಮ ನಿರ್ಧಾರದಿಂದ ವಾಪಸ್ ಬರ್ತಾರ, ಹಿಂದೆ ಸರಿತಾರ, ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗ್ಬೇಕಾಗಿರುವಂತದ್ದು. ಯಾಕೆಂದ್ರೆ ಬೆಳಗ್ಗೆಯಿಂದ ಕೂಡ ಡಿ.ಕೆ. ಶಿವಕುಮಾರ್ ಅವರು ಎಂ.ಟಿ.ಬಿ. ನಾಗರಾಜ್ ಅವರ ನಿವಾಸಕ್ಕೆ ಹೋಗಿದ್ರು. ಅದಾದ್ಮೇಲೆ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಹೋಗಿದ್ರು. ಈಗ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಎಂ.ಟಿ.ಬಿ. ನಾಗರಾಜ್ ಅವರನ್ನ ಕರೆದುಕೊಂಡು ಹೋಗಲಾಗಿದೆ. ಡಿ.ಕೆ.ಶಿ. ಪರಂ ಜೊತೆಗೆ ಸಿದ್ದು ಅವರ ನಿವಾಸಕ್ಕೆ ಇಲ್ಲಿ ಎಂ.ಟಿ.ಬಿ. ನಾಗರಾಜ್ ಅವರನ್ನ ಕರೆದುಕೊಂಡು ಬರಲಾಗಿರುವಂತದ್ದು. ಎಂ.ಟಿ.ಬಿ. ನಾಗರಾಜ್ ಅವರು ಸಿದ್ದರಾಮಯ್ಯ ಅವರ ಅತ್ಯಾಪ್ತ, ಅಂದ್ರೆ ಅವರ ಶಿಷ್ಯ. ಯಾಕೆಂದ್ರೆ ನೀವು ಕೂಡ ಗಮನಿಸಿದ್ರೆ ಅವರ ಹೇಳಿಕೆಗಳನ್ನ, ನನ್ನ ಎದೆ ಬಗ್ಗಿದ್ರೆ ಸಿದ್ದರಾಮಯ್ಯನವರೇ ಇದ್ದಾರೆ ಅಂತ ಹೇಳಿಕೆಗಳನ್ನ ಬೇರೆ ನೀಡ್ಬಿಟ್ಟಿದ್ರು ಎಂ.ಟಿ.ಬಿ. ನಾಗರಾಜ್ ಅವರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೂಡ ಸಿದ್ದರಾಮಯ್ಯನವರು ಟಾಂಗ್ ನೀಡಿದ್ರು ಎಂ.ಟಿ.ಬಿ. ನಾಗರಾಜ್ ಅವರಿಗೆ. ಯಾರ್ಯಾರ ಎದಲ್ಲಿ ಏನೇನಿದೆಯೋ ಇವಾಗ ಬಗದ್ ನೋಡಕ್ಕಾಗುತ್ತಾ ಅಂತ ಟಾಂಗ್ ಅನ್ನ ನೀಡಿದ್ರು. ಈಗ ಸಿದ್ದರಾಮಯ್ಯನವರ ನಿವಾಸಕ್ಕೆ ಎಂ.ಟಿ.ಬಿ. ನಾಗರಾಜ್ ಅವರನ್ನ ಕರೆದುಕೊಂಡು ಹೋಗಲಾಗಿದೆ. ಅವರನ್ನ ಹೇಗಾದ್ರೂ ಮಾಡಿ ಮನವೊಲಿಸಬೇಕು ಅನ್ನುವ ಚಾಲೆಂಜ್ ಈಗ ಕಾಂಗ್ರೆಸ್ ನಾಯಕರ ಮುಂದೆ ಇರುವಂತದ್ದು. ಸೊ ಹೀಗಾಗಿ ಸಿದ್ದರಾಮಯ್ಯನವರ ಮಾತಿಗೆ ಬಗ್ತಾರ ಎಂ.ಟಿ.ಬಿ. ನಾಗರಾಜ್ ಅವರು. ಅದಾದ್ಮೇಲೆ ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆಯನ್ನ ಕೊಡುವಂತ ಸಾಧ್ಯತೆ ಇದೆ. ಎಸ್, ನಾನು ರಾಜೀನಾಮೆಯನ್ನ ವಾಪಸ್ ಪಡಿತಾ ಇದ್ದೀನಿ ಅಂತ ಹೇಳುವಂತ ಸಾಧ್ಯತೆಗಳು ಇರುವಂತದ್ದು. ಯಾಕಂದ್ರೆ ಇಲ್ಲಿ ಮೇನ್ಲಿ ಕಾಲಾವಕಾಶವನ್ನ ಕೇಳಿದ್ದಾರೆ, ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ದಾರೆ ಎಂ.ಟಿ.ಬಿ. ನಾಗರಾಜ್ ಅವರು. ಸೊ ಯಾವ ರೀತಿಯಾಗಿ ಈಗ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನುವ ಕುತೂಹಲಕ್ಕೆ ಕೆಲವೇ ಕ್ಷಣಗಳಲ್ಲಿ ಮೋಸ್ಟ್ ಪ್ರಾಬಬ್ಲಿ ಬ್ರೇಕ್ ಬೀಳುವಂತ ಸಾಧ್ಯತೆ ಇದೆ. ಡಿ.ಕೆ.ಶಿ. ಪರಂ ಜೊತೆಗೆ ಸಿದ್ದು ನಿವಾಸಕ್ಕೆ ಎಂ.ಟಿ.ಬಿ. ನಾಗರಾಜ್, ವಸತಿ ಸಚಿವರಾಗಿದ್ದಂತ ಎಂ.ಟಿ.ಬಿ. ನಾಗರಾಜ್ ಅವರು ಬಂದಿದ್ದಾರೆ. ಆ ಒಂದು ದೃಶ್ಯಾವಳಿಗಳನ್ನ ಕೂಡ ತೋರಿಸ್ತಾ ಇದ್ವಿ. ಅವರ ನಿವಾಸದಿಂದ ಅವರನ್ನ ಸೀದಾ ಸಿದ್ದರಾಮಯ್ಯನವರ ನಿವಾಸಕ್ಕೆ ಕರೆದುಕೊಂಡು ಬರಲಾಗ್ತಾ ಇದೆ. ಸೊ ಎಂ.ಟಿ.ಬಿ. ನಾಗರಾಜ್ ಅವರ ಈಗಿನ ನಡೆ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನೊಂದ್ ಕಡೆ ಅತೃಪ್ತ ಶಾಸಕರಿಗಂತೂ ಟೆನ್ಷನ್ ಮೇಲೆ ಟೆನ್ಷನ್. ಮುಂಬೈನಲ್ಲಿದ್ದಾರೆ, ಏನ್ ಮಾಡಬೇಕು ಏನು ಎತ್ತ ಅನ್ನೋದ್ರ ಬಗ್ಗೆ ಅವರು ಕೂಡ ಸಭೆ ಮೇಲೆ ಸಭೆಯನ್ನ ಮಾಡ್ತಾ ಚರ್ಚೆಯನ್ನ ಮಾಡ್ತಾನೆ ಇದ್ದಾರೆ. ಎಂ.ಟಿ.ಬಿ. ನಾಗರಾಜ್ ಅವರು ಈಗ ಉಲ್ಟಾ ಹೊಡಿತಾ ಇರುವಂತ ಹಿನ್ನೆಲೆಯಲ್ಲಿ ನಾವೇನ್ ಮಾಡ್ಬೇಕು, ನಮ್ಮ ನಿರ್ಧಾರ ಏನು, 11 ಜನ ನಾವೆಲ್ಲರೂ ಕೂಡ ಕಾನ್ಫಿಡೆಂಟ್ ಆಗಿ ರಾಜೀನಾಮೆಯನ್ನ ವಾಪಸ್ ಪಡೆದೆ ಹೋದ್ರೆ ಈ ಸರ್ಕಾರ ಅಂತೂ ಡಮಾರ್ ಆಗುತ್ತೆ. ನಾವೊಬ್ರು ಹೆಚ್ಚು ಕಮ್ಮಿ ಆಗಿ ಉಲ್ಟಾ ಹೊಡೆದ್ರು ಸರ್ಕಾರ ಸೇಫ್ ಆಗ್ಬಿಡುತ್ತೆ. ಸೊ ಒಗ್ಗಟ್ಟಾಗಿರೋಣ ಅಂತ ಕೂಡ ಅವರು ಮಾತನಾಡ್ತಿರುವಂತದ್ದು. ಇದರ ಬಗ್ಗೆ ಈಗ ಅತೃಪ್ತ ಶಾಸಕರ ನಡುವೆ ಯಾವ ರೀತಿಯಾಗಿ ಚರ್ಚೆ ಆಗ್ತಿರ್ಬೋದು ಅನ್ನೋದು ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ನೀವು ಕೂಡ ನೋಡ್ತಾ ಇದ್ರ ಎಂ.ಟಿ.ಬಿ. ನಾಗರಾಜ್ ಅವರು ಅವರನ್ನ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಯಾವ್ದ್ರಲ್ಲಿ ಹೋಗ್ತಿರೋದು? ಫಸ್ಟ್ ವೆಹಿಕಲ್ ಅಲ್ಲ, ಫಸ್ಟ್ ನೋಡ್ತಾ ಇದ್ದೀರಾ ಎಂ.ಟಿ.ಬಿ. ನಾಗರಾಜ್ ಅವರನ್ನ ಡಿ.ಕೆ. ಶಿವಕುಮಾರ್, ಡಾಕ್ಟರ್ ಜಿ. ಪರಮೇಶ್ವರ್ ಉಪಮುಖ್ಯಮಂತ್ರಿಗಳು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಕುಮಾರಕೃಪಾ ರೋಡ್ ನಲ್ಲಿರುವಂತಹ ಕಾವೇರಿ ನಿವಾಸ, ಸಿದ್ದರಾಮಯ್ಯನವರ ನಿವಾಸಕ್ಕೆ ಕರೆದುಕೊಂಡು ಹೋಗ್ಲಾಗ್ತಾ ಇದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜು, ಎಲ್ಲಿದ್ದಾರೆ ಇವಾಗ, ಎಷ್ಟೊತ್ತಿಗೆ ಸಿದ್ದರಾಮಯ್ಯನವರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ ಅಂತ? ಪೃಥ್ವಿರಾಜ್, ಡಿ.ಕೆ. ಶಿವಕುಮಾರ್ ಅವರು ಎಂ.ಟಿ.ಬಿ. ನಾಗರಾಜ್ ಅವರನ್ನ ಸದ್ಯಕ್ಕೆ ಅವರ ನಿವಾಸದಿಂದ ನೇರವಾಗಿ ಸಿದ್ದರಾಮಯ್ಯವರ ಮನೆಯ ಬಳಿ ಕರ್ಕೊಂಡು ಹೋಗ್ತಿದ್ದಾರೆ. ಯಾಕಂದ್ರೆ ಫೋನ್ ನಲ್ಲಿ ಮಾತನಾಡಿದಂತಹ ನಾಗರಾಜ್ ಅವರನ್ನ ಸಿದ್ದರಾಮಯ್ಯ ಅವರು ನೇರವಾಗಿ ಭೇಟಿ ಮಾಡುವಂತೆ ಒಂದು ಸೂಚನೆಯನ್ನ ಕೊಟ್ಟರು. ಆ ಒಂದು ಸೂಚನೆ ಮೇರೆಗೆ ಎಂ.ಟಿ.ಬಿ. ನಾಗರಾಜ್ ಅವರು ಕೂಡ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಆಗೋಕೆ ಅಂತ ಈಗಾಗಲೇ ಹೊರಟಿದ್ದಾರೆ. ಇನ್ನೇನು 10 ರಿಂದ 15 ನಿಮಿಷದ ಒಳಗಾಗಿ ಸಿದ್ದರಾಮಯ್ಯನ ಭೇಟಿ ಮಾಡಲಿದ್ದಾರೆ. ಆ ಒಂದು ಭೇಟಿಯ ಬಳಿಕ ಸಿದ್ದರಾಮಯ್ಯ ಕೂಡ ಅಷ್ಟೇ ಏನೆಲ್ಲಾ ಬೇಡಿಕೆಗಳಿದೆ ಎಲ್ಲವನ್ನ ಬೇಡಿಕೆಗಳನ್ನ ಈಡೇರಿಸ್ತೀವಿ, ನೀವು ಯಾವುದೇ ಕಾರಣಕ್ಕೂ ಪಕ್ಷವನ್ನ ಬಿಟ್ಟು ಹೋಗ್ಬೇಡಿ ಅನ್ನೋ ಮನವರಿಕೆಯನ್ನು ಕೂಡ ಅವನ್ನ ಮಾಡ್ತಾರೆ. ಇದಾದಂತಹ ಬಳಿಕ ಎಂ.ಟಿ.ಬಿ. ನಾಗರಾಜ್ ಅವರ ಜೊತೆಗೂಡಿ ಡಿ.ಕೆ. ಶಿವಕುಮಾರ್ ನೇರವಾಗಿ ಸುಧಾಕರ್ ಏನಿದ್ದಾರೆ ಅದನ್ನ ತಿಳ್ಕೊಂಡು ಅಲ್ಲಿ ಹೋಗಿ ಅವರನ್ನು ಕೂಡ ಸಂಜೆ ಒಳಗಾಗಿ ಇವತ್ತು
ಮನವರಿಸುವಂತಹ ಒಂದು ಎಲ್ಲಾ ರೀತಿಯಂತ ಕೆಲಸಗಳನ್ನು ಕೂಡ ಈಗಾಗಲೇ ಮಾಡೋಕೆ ಹೊರಟಿದ್ದಾರೆ. ಬಹುತೇಕ ಸಿದ್ದರಾಮಯ್ಯ ಭೇಟಿಯಾದಂತ ಬಳಿಕ MTB ನಾಗರಾಜ್ ಅವರ ಜೊತೆಗೂಡಿಯೇ DK ಶಿವಕುಮಾರ್ ಅವರು ಸುಧಾಕರ್ ಅವರನ್ನ ಮನವೊಲಿಸುವಂತ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಂಡಿರುವಂತಹದ್ದು ಪೃಥ್ವಿ. ಅಂದ್ರೆ ಇಲ್ಲಿ ಯಾರ್ಯಾರಿದ್ದಾರೆ, ಮುನಿರತ್ನ ಅವರು ಇದ್ರು, ಅವರನ್ನ ಕೂಡ DK ಸುರೇಶ್ ಅವರು ಮನವೊಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಈಗ ಪ್ರಮುಖವಾಗಿ ನೋಡ್ತಾ ಇದೀವಿ MTB ನಾಗರಾಜ್ ಅವರನ್ನು ಕೂಡ ಮನವೊಲಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಎಲ್ಲೋ ಒಂದ್ ಕಡೆ ಅದು ಕೂಡ ಸಕ್ಸಸ್ ಆಗಿದೆ, 90% ಅಂತ ಹೇಳಲಾಗ್ತದೆ. ಸುಧಾಕರ್ ಅವರು ಎಲ್ಲಿದ್ದಾರೆ, ಏನು ಎತ್ತ, ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕಲೆ ಹಾಕಿದಾರ DK ಶಿವಕುಮಾರ್ ಅವರ ಮನೆಗೆ ಹೋಗೋದಕ್ಕೆ? ಪೃಥ್ವಿರಾಜ್ ಸದ್ಯಕ್ಕೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತಹ ಬಳಿಕ ಡಾಕ್ಟರ್ ಸುಧಾಕರ್ ಅವರು ಎಲ್ಲಿದೆ ಅನ್ನೋದ್ರ ಬಗ್ಗೆ ಗೊತ್ತಿರುವಂತ ವ್ಯಕ್ತಿ ಅಂದ್ರೆ ಅದು MTB ನಾಗರಾಜ್ ಅಂತ ಹೇಳ್ಬೋದು. ಯಾಕಂದ್ರೆ ಸುಧಾಕರ್ ರಾಜೀನಾಮೆ ಕೊಟ್ಟಂತ ಬಳಿಕ DK ಶಿವಕುಮಾರ್ ಅವರು ಕೂಡ ಅಷ್ಟೇ ನಿರಂತರವಾಗಿ ಅವರ ಫೋನ್ ಸಂಪರ್ಕವನ್ನ ಮಾಡ್ತಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಅಷ್ಟೇ ಅವ್ರ ಸಂಪರ್ಕ ಕೂಡ ಅಷ್ಟೇ ಸುಧಾಕರ್ ಬಂದಿಲ್ಲ. ಕೇವಲ ನಿರಂತರವಾಗಿ MTB ನಾಗರಾಜ್ ಜೊತೆ ಮಾತ್ರ ಸುಧಾಕರ್ ಸಂಪರ್ಕದಲ್ಲಿ ಇರುವಂತದ್ದು. ಅದೇ ಒಂದು ಕಾರಣಕ್ಕೆ DK ಅವರು ಕೂಡ MTB ಅವರ ಮನೆಯಲ್ಲಿಯೇ ಸುಧಾಕರ್ಗೆ ಫೋನ್ ಮಾಡುವಂತೆ ಕೂಡ ಒತ್ತಾಯವನ್ನ ಮಾಡ್ತಾರೆ. ಆದ್ರೆ ನಾಗರಾಜ್ ಅವರು ನಾನು ಮನವೊಲಿಕೆ ಆದಂತಹ ಬಳಿಕ ನಾನು ನೇರವಾಗಿ ಸುಧಾಕರ್ ಅವರನ್ನ ಭೇಟಿ ಮಾಡಿ ಮನವೊಲಿಸುವಂತ ಕೆಲಸವನ್ನ ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿದ್ರೆ ಬಹುತೇಕವಾಗಿ 90% MTB ನಾಗರಾಜ್ ಅವರು DK ಅವರ ಎಲ್ಲಾ ರೀತಿಯಂತ ಒಂದು ಮನವೊಲಿಕೆಗೂ ಕೂಡ ಅಷ್ಟೇ ಒಪ್ಕೊಂಡು ಅವರು ಮತ್ತೆ ಪಕ್ಷದಲ್ಲಿ ಇರುವಕ್ಕೆ ಎಲ್ಲಾ ರೀತಿಯಂತ ಒಂದು ಕೆಲಸಗಳನ್ನು ಮಾಡ್ತೀನಿ ಅಂತ ಮಾತನ್ನ ಹೇಳಿದ್ರೆ ಒಟ್ಟಾರೆಯಾಗಿ ಈ ಒಂದು ಸಿದ್ದರಾಮಯ್ಯ ಅವರ ಭೇಟಿಯಾದಂತಹ ಬಳಿಕ ಸುಧಾಕರ್ ಅವರನ್ನ ಬಹುತೇಕ ಸಂಜೆ